ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ರವಿ ಮತ್ತು ಶ್ರುತಿ ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ಹೇಳಿ ಬರ್ತಾರೆ. ಆಗ ಅಯ್ಯೋ ಇದೇನಮ್ಮ ಇದು, ನಿಮ್ಗೆ ಇನ್ನೂ ಹುಷಾರಾಗಿಲ್ವಾ? ಮೊದಲೇ ಹೇಳೋದಲ್ವೇನಮ್ಮ, ಮೀನಂಗೆ ಹೇಳಿ ನಾನು ಕಷಾಯ ಏನಾದರೂ ಮಾಡಿಸ್ಕೊಡ್ತಿದ್ದೆ ಅಂತ ಹೇಳಿದಾಗ, ಅತ್ತೆ ಬೇರೆಯವ್ರ ಕೈಲಿ ಸೇವೆ ಮಾಡಿಸೋದಕ್ಕೆ ನೀವೇ ಆಗಬೇಕಾ? ನಾನೇ ಹೇಳಿದರೆ ಮಾಡಿಕೊಡ್ತಾರೆ ತಾನೇ ಅವರು. ನೀವೇ ಮಾಡಿಕೊಡೋದು ಅನ್ನೋ ಥರ ಮಾತಾಡ್ತೀರಾ. ನಿಮ್ಮ ಕೈಯಲ್ಲಾದರೆ ಮಾಡಿಕೊಡಿ, ಅದನ್ನ ಬಿಟ್ಟು ಬೇರೆಯವ್ರ ಕೈಯಲ್ಲಿ ಸೇವೆ ಮಾಡಿಸ್ಬಿಟ್ಟು ನಾನೇ ಮಾಡಿಸ್ತಾ ಇದ್ದೀನಿ ಅಂತ ಬಿಲ್ಡಪ್ ಯಾಕೆ ತಗೋತೀರಾ ಅಂತ ಹೇಳಿದಾಗ, ನಡಿ ರವಿ, ಸುಮ್ಮನೆ ನಿಂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ, ನಂಗೆ ನಿಂತ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ ಅಂತ ಹೇಳಿದಾಗ, ಅಲ್ಲ ಇಟ್ಟು ಉದ್ದ ಇದ್ದಾಳೆ, ಎಷ್ಟು ಮಾತಾಡ್ತಾಳೆ ಇವಳು ಅಂತ ಹೇಳಿ ಬೈಕೋತಾ ಇರ್ತಾಳೆ. ಅಷ್ಟರಲ್ಲಿ ಅವ್ರು ಹೋಗಿದ್ದೆ ತಡ ಮನೋಜ ಸೀನ್ಕೊಂಡು ಒಳಗಡೆ ಬರ್ತಾನೆ. ಏನೋ ಆಗಿದೆ ನಿನಗೆ, ಇಷ್ಟೊಂದು ಸೀನ್ತಾ ಇದೆಯಾ? ಸ್ವಲ್ಪ ಬಾಯಿ ಮುಚ್ಕೊಂಡು ಆ ಕಡೆಯಿಂದ ಸೀನು ಅಂತ ಹೇಳಿದಾಗ, ಅಮ್ಮ ಅದು ಅಲರ್ಜಿನೋ ಏನೋ ಆಗ್ಬಿಟ್ಟಿದೆ ಕಣಮ್ಮ ಅಂತ ಹೇಳಿ ಹತ್ರ ಬರ್ತಿರ್ತಾನೆ. ಚಿಚಿ ಅಲ್ಲೇ ನಿಂತ್ಕೊಂಡು ಸೀನು, ಏನೋ ಆಗಿದೆ ನಿನಗೆ ಅಂತ ಹೇಳಿದಾಗ, ಗೊತ್ತಿಲ್ಲ ಕಣಮ್ಮ, ಆವಾಗಿಂದನೂ ಹಿಂಗೆ ಸೀನ್ ಬರ್ತಾನೇ ಇದೆ ಅಂತ ಹೇಳಿದಾಗ, ಇರು ಏ ಮೀನಾ ಅಂತ ಹೇಳ್ತಾರೆ. ಏನತ್ತೆ ಅಂತ ಹೇಳಿದಾಗ, ನೋಡು ಈಗ ಮನೋಜಿಗೆ ಸ್ವಲ್ಪ ಜಾಸ್ತಿ ಶೀತ ಆಗಿಬಿಟ್ಟಿದೆ ಅನಿಸುತ್ತೆ, ಯಾರಿಗೊತ್ತು ಯಾವ್ದು ಏನೇನಾಗಿರುತ್ತೋ, ತಾಯಿ ಮಗ ಅಂತ ಹೇಳಿ ಹತ್ರಕ್ಕೆ ಬರ್ತಾ ಇದ್ದಾನೆ, ಶೀತಕ್ಕೇನು ಗೊತ್ತಿರುತ್ತಾ ಅಂತ ಹೇಳಿ, ಹೋಗು ನೀನು ಹೋಗಿ ಬೆಳ್ಳುಳ್ಳಿ ಜೀರಿಗೆ ಇದನ್ನೆಲ್ಲ ಮೆಣಸು ಹಾಕ್ಬಿಟ್ಟು ಒಂದು ಪಟ್ಟು ಹಾಕ್ಬಿಟ್ಟು ಬಟ್ಟೆಗೆ ಕಟ್ಕೊಂಡು ಬಾ, ಹಾಗೆ ಸ್ಟ್ರಾಂಗಾಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ. ಆಗ ಯಾಕತ್ತೆ ನಿಮ್ಮ ಕೈಗೆ ಏನಾಗಿದೆ ಅಂತ ಹೇಳ್ತಾಳೆ. ಏನೇ ನನಗೆ ಎದುರು ಮಾತಾಡ್ತಾ ಇದೆಯಾ, ನಮ್ಮ ಅಮ್ಮಂಗೆ ಎದುರು ಮಾತಾಡ್ತಾ ಇದೆಯಾ ಹುಡುಗಿ, ಹೋಗಿ ಸುಮ್ಮನೆ ಹೋಗಿ ಮಾಡ್ಕೊಂಬಾ ಅಂತ ಹೇಳ್ತಾರೆ. ಯಾಕೆ ನಿಮ್ಮ ಹೆಂಡತಿಗೆ ಮಾಡ್ಕೊಡೋದಕ್ಕೆ ಯೋಗ್ಯತೆ ಇಲ್ವಾ ಅಥವಾ ಬರೋದಿಲ್ವಾ? ನನ್ನ ಹೆಂಡ್ತಿ ಬಿಸ್ನೆಸ್ ಮ್ಯಾನ್ ಹೆಂಡ್ತಿ, ಅವಳೇ ಕಾಫಿ ಟೀ ಎಲ್ಲ ಮಾಡ್ತಾಳೆ. ಲಂಡನ್ ರಾಣಿ ಆದರೂ ಅಷ್ಟೇ ಅಥವಾ ಬೇರೆ ಯಾವುದೋ ಊರಿನ ನಾಲ್ಗೆ ಇದ್ದರೂ ಅಷ್ಟೇ, ಗಂಡಂಗೆ ಒಂದು ಲೋಟ ಕಾಫಿ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ವಾ ಅವಳಿಗೆ ಅಂತ ಹೇಳ್ತಾಳೆ. ಆಗ ಜಾಸ್ತಿ ಮಾತಾಡಬೇಡ, ನಾನು ಹೇಳ್ಕತ್ತೆ ವಯಸ್ಸಾಗಿರೋ ನಿಮ್ಮ ಮತ್ತೆ ಹೇಳ್ತಾ ಇದ್ದೀನಿ, ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳಿದಾಗ, ಆಗಲ್ಲ ಹುಡುಗಿ, ಜಾಸ್ತಿ ಮಾತಾಡ್ತಾ ಇದೆಯಾ, ನೀನು ಗ್ರಹಚಾರ ಬಿಡಿಸ್ಬಿಡ್ತೀನಿ, ನಮ್ಮಮ್ಮಂಗೆ ಎದುರು ಮಾತಾಡ್ತೀಯಾ ಅಂತ ಹೇಳಿದಾಗ, ಸುಮ್ಮನೆ ಹಾಗೆ ನಿಂತಿದ್ದವಳು ಯೋಚನೆ ಮಾಡ್ತಾ ಇರ್ತಾಳೆ. ಅವ್ರ ಮಾವನ್ನ ಕಾಫಿ ಕೊಟ್ಟು ಕೇಳ್ತಾಳೆ, ಮಾವ ಅವತ್ತು ಮನೋಜ್ ಅವರು ಗೊಂಬೆ ಎಲ್ಲನೂ ತೆಗ್ದು ಬಿಸಾಕ್ತೀನಿ ಅಂದಾಗ ನೀವು ಹೇಗೆ ಸಮಾಧಾನ ಮಾಡಿದ್ರಿ, ಒಳಗಡೆ ಕರ್ಕೊಂಡು ಹೋಗಿದ ತಕ್ಷಣ ಒಪ್ಕೊಂಡ್ಬಿಟ್ರಲ್ಲ ಯಾಕೆ ಅಂತ ಹೇಳಿದಾಗ, ದಂಡಂ ದಶಗುಣಂ ಭವೇತಿ ಕಣಮ್ಮ, ಎಲ್ರಿಗೂ ಮಾತಲ್ಲೂ ಹೇಳು ಅಂತ ಹೇಳ್ತಾರೆ, ಬೈದು ಹೇಳು ಅಂತ ಹೇಳ್ತಾರೆ. ಅದು ಕೇಳಲಿಲ್ಲ ಅಂತ ಅಂದರೆ ಏನು ಮಾಡೋದಕ್ಕಾಗುತ್ತೆ, ಒಡೆದೇ ಹೇಳಬೇಕು. ರೂಮಿಗೆ ಕರ್ಕೊಂಡು ಹೋದೆ, ಮೂಲೆಯಲ್ಲಿ ಬೇರೆ ನೇತಾಕಿದ್ದೆ, ತಗೊಂಡು ಎರಡು ಬಿಟ್ಟೆ, ಒಪ್ಕೊಂಡ್ಬಿಟ್ಟೆ ಅಷ್ಟೇ. ನಿನಗೂ ಯಾವಾಗಾದರೂ ಅಂತ ಪ್ರಸಂಗ ಬಂದಾಗ ಯೂಸ್ ಮಾಡ್ಕೋ ಅಂತ ಹೇಳ್ತಾರೆ. ಇಲ್ಲಪ್ಪ ನಾನೆಲ್ಲ ಬೆಲ್ಟ್ ತೊಗೊಳ್ಳಲ್ಲ ಮಾವ ಅಂತ ಹೇಳ್ತಾಳೆ. ಹಾಗೆ ಇವಳು ಹೋಗಿ ಅಲ್ಲಿ ರೂಮಿಂದ ಬೆಲ್ಟನ್ನು ತೊಗೊಂಡು ಬಂದು, ಏನೋ ಪಿಂಕ್ಯಾ ನನಗೇನೆ ನೀನು ಕಾಫಿ ಮಾಡಿಕೊಡು ಅಂತ ಹೇಳ್ತೀಯಾ? ನಿನ್ನ ಹೆಂಡತಿ ಕೈಯಲ್ಲೇ ನಿನಗೆ ಕಾಫಿ ಮಾಡಿಸ್ಕೊಂಡು ಕುಡಿಯೋ ಯೋಗ್ಯತೆ ಇಲ್ಲ, ನನಗೆ ಹೇಳ್ತೀಯೇನೋ ಅಂತ ಹೇಳಿದಾಗ, ಏನಮ್ಮ ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಏನೇ ನನ್ನ ಮಗನಿಗೆ ಇಷ್ಟೆಲ್ಲ ಉದ್ದ ನಾಲ್ಗೆ ಬಿದ್ದು ಮಾತಾಡ್ತಾ ಇದೆಯಾ? ನಿನಗೆ ನಾಲ್ಗೆ ಮಾತ್ರ ದೊಡ್ಡದು ರೈಲ್ ಥರ ಇದೆ ಅಂತ ಅಂದ್ಕೊಂಡೆ, ಆದರೆ ಇಲ್ಲ, ನಿನ್ನ ನಾಲ್ಗೆ ರೈಲ್ವೆ ಟ್ರ್ಯಾಕ್ ಥರ ಹೋಗ್ತಾನೇ ಇರುತ್ತೆ ಅಂತ ಹೇಳಿದಾಗ, ಏನೋ ಪೆಂಗ್ಯ ಅಂತ ಹೇಳಿ ಬೆರಟನ್ನು ತೋರಿಸಿ ರಪ್ಪ ಅಂತ ಹೊಡ್ಬಿಡ್ತಾಳೆ. ಆಗ ಮನೋಜ್ ಎದ್ರುಕೊಂಡ್ರು, ಮನೆ ತುಂಬ ಸುತ್ತಾಡ್ತಾ ಇರ್ತಾನೆ. ಶಾಂತಿ ಒಂದು ಹತ್ರ ಸೋಫಾ ಮೇಲೆ ಹೋಗಿ ಗಪ್ಪ ಅಂತ ಕೂತ್ಕೊಂಡ್ಬಿಡ್ತಾಳೆ. ಆಗ ಬಿಡ ನನಗೆ ಹೇಳ್ತೀಯೇನೋ, ಯಾಕೋ ನೀನು ಹೆಂಡತಿ ಜೊತೆ ಕಾಫಿ ಮಾಡಿಸ್ಕೊಂಡು ಕುಡಿಯೋ ಯೋಗ್ಯತೆ ಇಲ್ವಾ? ಕಾಫಿ ಬೇಕಾ ಅಂತ ಹೇಳಿ ಹೊಡಿತಾ ಇರ್ತಾಳೆ. ರೋಹಿಣಿ ಬರ್ತಾಳೆ. ರೀ ಮೀನಾ, ಏನಾಗಿದೆ ನಿಮಗೆ, ಯಾಕ್ರಿ ನನ್ನ ಗಂಡಂಗೆ ಹೊಡಿತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಆಗ ಏನೇ ಪೌಡ್ರಮ್ಮ, ನೀನು ಇಷ್ಟೆಲ್ಲ ಮೇಕಪ್ ಮಾಡ್ಕೋತೀಯಲ್ಲ, ಬಿಸಿಬೇಳೆಬಾತಿಗೆ ಏನೇನು ಹಾಕಬೇಕು ಅಂತ ಗೊತ್ತೇನೆ, ಒಂದು ಕಾಫಿಗೆ ಡಿಕಾಕ್ಷನ್ ಎಷ್ಟು ಹಾಕಬೇಕು ಅನ್ನೋ ಗೊತ್ತಿಲ್ಲದೆ ಇರೋ ನೀನು ನನಗೆ ನನ್ನ ಗಂಡಂಗೆಲ್ಲ ಬುದ್ಧಿ ಹೇಳೋದಕ್ಕೆ ಬರ್ತೀರಾ? ನಿನ್ನ ಗಂಡ ನನಗೆ ಕಾಫಿ ಮಾಡ್ಕೊಂಬಾರಲ್ಲೇ ಗ್ರಹಚಾರ ಬಿಡಿಸ್ತೀನಿ ಅಂತ ಹೇಳ್ತಾನೆ, ಎಷ್ಟು ಧೈರ್ಯ ಅಂತ ಹೇಳಿ ಅವನ್ನ ನೂಕಿ ಹೊಡಿತಾ ಇರ್ತಾಳೆ. ಹಾಗೆ ಇವಳು ನಗ್ತಾ ಇರ್ತಾಳೆ. ಇವರಿಬ್ರು ನೋಡ್ಬಿಟ್ಟು, ಏಯ್ ಹೂ ಕೊಟ್ಟೋಳೆ ಬಿನ್ನಾಣ್ಗಿತಿ, ಯಾಕೆ ಹಿಂಗೆ ನಗ್ತಾ ಇದೆಯಾ ಅಂತ ಹೇಳಿದಾಗ, ಅಂತ ಹೇಳಿ ಎಚ್ಚರ ಮಾಡ್ಕೋತಾಳೆ. ಅವಳು ಅದಷ್ಟನ್ನು ಕನ್ಸಲ್ಲಿ ಕಂಡುಬಿಟ್ಟಿರ್ತಾಳೆ ಮನೋಜಂಗೆ ಹೊಡಿಯೋದ. ಆಗ ನಗ್ತಾ ಇರೋದನ್ನ ನೋಡಿ ಇವರು ಕೋಪ ಮಾಡ್ಕೊಂಡು ಬೈತಾ ಇರ್ತಾರೆ. ಅಮ್ಮ ಇವಳಿಗೇನು ಹುಚ್ಚಿಡ್ತಿದ್ಯಾ, ಹೆಂಗಮ್ಮ ಹಿಂಗೆ ನಗ್ತಾ ಇದ್ದಾಳೆ ಅಂತ ಹೇಳಿದಾಗ, ಇವಳು ಇನ್ನೂ ನಗ್ತಾನೆ ಇರ್ತಾಳೆ. ಹಾಗೆ ಹೋಗ್ಬಿಡ್ತಾಳೆ. ಅಲ್ಲ ಕಣೋ, ಒಂದು ಕಾಫಿ ಮಾಡ್ಕೊಂಡು ಬಾ ಅಂತ ಅಂದರೆ ನಮ್ಮಿಬ್ಬರು ಮುಖ ನೋಡ್ಕೊಂಡು ನಗಾಡ್ಕೊಂಡು ಹೋಗ್ತಿದ್ಲಲ್ಲ, ಯಾಕೆ ಅಂತ ಹೇಳಿ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಇವರು ಸೋಫಾ ಎಲ್ಲ ಬಿಟ್ಬಿಟ್ಟು ಬಂದು ಹೊರಗಡೆ ಬಾಗಿಲ ಹತ್ರ ಕೂತ್ಕೊಂಡು, ಅಲ್ಲ ಅಂಥದ್ದು ಏನಾಗಿತ್ತು ಅಂತ ನಾನು ಮುಖ ನೋಡಂಗೆ ನಗ್ತಾ ಇದ್ಲು, ಏನಾಗಿತ್ತು ಮನೋಜ, ಯಾಕೋ ನಗ್ತಿರ್ಬೋದು ಅಂತ ಹೇಳಿದಾಗ, ಅವನು ಸೀನ್ಕೊಂಡೆ ಗೊತ್ತಿಲ್ಲ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ಮನೋಜ್ ಏನಾಯಿತು ಅಂತ ಹೇಳಿದಾಗ, ರೋಹಿಣಿ ಈ ಕಡೆ ಬಾ, ಅವ್ನಿಗೆ ಸೀನ್ ಬರ್ತಾ ಇದೆ ಕಣಮ್ಮ, ಏನಾಗಿದೆಯೋ ಏನೋ ಅಂತ ಹೇಳಿದಾಗ, ಅಯ್ಯೋ ಅಷ್ಟೇನಾ ಅತ್ತೆ, ಅದಕ್ಕೇನು ಮೀನವ್ರ ಹತ್ರ ಹೇಳಿ ಕಷಾಯ ಮಾಡಿಸ್ಕೊಂಡು ಕುಡಿಯುತ್ತಾನೆ ಅಂತ ಹೇಳಿದಾಗ, ಅಯ್ಯೋ ಅದ್ರ ಕತೆ ಏನು ಕೇಳ್ತೀಯ, ಕಷಾಯ ಮಾಡಿಕೊಡೆ ಅಂತ ಕೇಳಿದ್ರೆ ನನ್ನ ಮುಖ ಮನೋಜನ ಮುಖ ನೋಡಿ ನಗಾಡ್ಕೊಂಡು ಹೋಗ್ತಾ ಇದ್ಲು ಅಂತ ಹೇಳಿದಾಗ, ಏನೋ ನಗಾಡ್ಕೊಂಡು ಹೋಗ್ತಾ ಇದ್ದೀರಾ? ಹೌದು ಅಂತ ಹೇಳ್ತಾರೆ. ಅಷ್ಟರಲ್ಲಿ
ಇವನು ಕೂಡ ಬಂದುಬಿಡ್ತಾನೆ ಸೂರ್ಯ, ಹಾಡು ಹೇಳ್ಕೊಂಡು ಬೈಕೊಂಡು ಬಂದಿರ್ತಾನೆ. ಜಾಡಿಸಿ ಓದಿ ಇವನನ್ನು ತೂ ಎಂದು ಉಗಿ ಅಂತ ಹೇಳ್ದೆ. ಲೇ ಏನೋ ನೀನು ನನ್ನೇ ಬೈತಾ ಇದೆಯಾ? ಇಲ್ಲ ಕಣೋ, ಬೈಕೊಂಡು ಆಡ್ತಾ ಇದ್ದೀನಿ ಅಷ್ಟೇ ಕಣ ನಾನು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಸಕ್ಕರೆ ಬೈಲ್ ಶಾಂತಮ್ಮನವರೇ, ನಿಮ್ಮ ಸಹನೆ ಕಟ್ಟೆ ಇಷ್ಟು ನಿರಾಳವಾಗಿದೆ ಅಂತಂದರೆ ಅದಕ್ಕೆ ಕಾರಣ ಏನಿರ್ಬೋದು? ಹೀಗೆ ನಮ್ಮನೆ ನೆಮ್ಮದಿಯಾಗಿರಬೇಕು, ನಿಮ್ಮ ಬಾಯಿ ತಣ್ಣಗಿರಬೇಕು ಅಂತ ಅಂದರೆ ಕಾರಣ ಆದರೂ ಏನು ಅಂತ ಕೇಳ್ತಾನೆ. ಎರಡಕ್ಕೂ ಕಾರಣ ನೀನು ಹೆಂಡ್ತಿ ಅಂತ ಹೇಳ್ತಾಳೆ. ಏನೋ ನಾನು ಹೆಂಡ್ತಿನ? ಯಾಕೆ? ಮತ್ತು ಒಂದು ಲೋಟ ಕಷಾಯ ಮಾಡಿಕೊಡು ಅಂತಂದರೆ ನಮ್ಮಿಬ್ಬರು ನೋಡಿ ನಗ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಮೀನಮ್ಮ, ಮೀನಮ್ಮ ನಿನ್ನ ಗಂಡ ನಾನು ಬಂದಿದ್ದೇನೆ ಬಾ ಅಂತ ಹೇಳ್ತಾ ಇರ್ತಾನೆ. ಆಗ ಓ ರೀ ಬಂದ್ರಾ, ಕಾಫಿ ಮಾಡಿಕೊಡ್ಲಾ? ಕಾಫಿ ಇರಲಿ, ಇವರಿಬ್ಬರು ಯಾಕೆ ಹೀಗೆ ಕೂತಿದ್ದಾರೆ? ನೀನೇನೋ ಅವ್ರನ್ನ ನೋಡಿ ನಗ್ತಾ ಇದ್ದಂತೆ ಅಂತ ಹೇಳಿದಾಗ ಇವಳು ಮತ್ತೆ ನಗೋದಕ್ಕೆ ಶುರು ಮಾಡಿಬಿಡ್ತಾಳೆ. ನೋಡಿದ್ಯಾ ಹುಚ್ಚಿಡ್ದಿದ್ಯಾ ಹೇಗೆ ಕೇಳು, ಆಗ್ಲಿಂದ ಬರೀ ಹೀಗೆ ನಗ್ತಾನೇ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಮ್ಮ ನೀನು ಹಿಂಗೆ ನಗ್ತಾ ಇದೆಯಲ್ಲ, ಅದೇ ಇವನು ಶುರು ಮಾಡ್ಕೊಂಬಿಟ್ಟೆ ನಗೋದಕ್ಕೆ, ಕಾರಣ ಏನು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಿಗೆ ಏನಾಯಿತು ಹೇಳು ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಹೇಳೋದಕ್ಕೆ ಆಗೋದಿಲ್ಲ ರೀ, ನಾನು ಕಿವಿಗೆ ಸೊಲ್ಲಮ್ಮ ಸೊಲ್ಲು ಅಂತ ಹೇಳಿ ಕಿವಿ ತೋರಿಸ್ತಾನೆ. ಇವಳು ಹೇಳ್ತಾಳೆ, ಅದನ್ನ ಕೇಳಿ ಅವನು ಕೂಡ ನಗ್ತಾ ಇರ್ತಾನೆ. ಹಬ್ಬ ಇಷ್ಟೊತ್ತಿಗೂ ಇವಳು ನಗಡಿದ್ದೆ ಕೇಳಿಸ್ಕೊಳ್ಳೋದಕ್ಕಾಗಿಲ್ಲ, ಈಗ ಇವಂದು ಬೇರೆ ಶುರುವಾಯಿತು. ಇವ್ರಿಗೆ ಏನಾಗಿದೆಯೋ ಅಂತ ಹೇಳಿ ಬೈಕೋತಾ ಇರ್ತಾಳೆ. ಅಷ್ಟರೊಳಗೆ ಇಷ್ಟೊತ್ತಿಗೆ ಬರ್ತಾರೆ. ಆಗ ನೀನು ರವಿ ಆ ಕಡೆ ನಿಂತ್ಕೋ ಅವ್ನು ಆಗ್ಲಿಂದ ತಿಂತಾ ಇದ್ದಾನೆ, ನೀನು ಹೆಂಡ್ತಿ ಬೇರೆ ಮೊದಲೇ ಪೇಷಂಟು, ನೀನು ಮಲ್ಕೊಂಡ್ಬಿಟ್ಟು ಹೇಗೆ ಅಂತ ಹೇಳಿದಾಗ, ಅಲ್ಲ ಏನಾಗಿದೆ, ಯಾಕೆ ಇವರಿಬ್ಬರು ಹೀಗೆ ನಗ್ತಾ ಇದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ ಬಿಡು ಅಂತ ಹೇಳ್ತಾರೆ. ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ, ಅದಕ್ಕೆ ಹಾಗೆ ನಗ್ತಾ ಇದ್ದಾರೆ, ಮೊದಲು ನೀನು ಹೆಂಡ್ತಿನ ಕರ್ಕೊಂಡು ಹೋಗಿ ರೂಮಿಗೆ ಹೋಗು ಅಂತ ಹೇಳ್ತಾರೆ. ಆಗ ರವಿ ನಾವು ಕೂಡ ಲಾಫರ್ ಥೆರಪಿನ ಮಾಡಬೇಕಲ್ವಾ ಅಂತ ಹೇಳಿದಾಗ, ನಡಿ ಶ್ರುತಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ. ಅವರಿಬ್ಬರು ಕೂಡ ಹೋಗ್ತಾರೆ. ಅದೇ ಟೈಮ್ಗೆ ಅವರಪ್ಪ ಬರ್ತಾರೆ. ಅಲ್ಲ ಇವತ್ತೇನು ಮನೆ ತುಂಬ ಯಾವಾಗಲೂ ಜಗಳ ಗಲಾಟೆ ಗದ್ದನೆ ಇರ್ತಿತ್ತು, ಇಷ್ಟೊಂದು ನಗು ಇದೆ ಅಂತ ಹೇಳಿದಾಗ, ಮಾವ ನೋಡಿ ಮಾವ ಅಂತ ಹೇಳಿದಾಗ, ಅಯ್ಯೋ ಅಪ್ಪ ಸುಮ್ಮನಿರಪ್ಪ ನೀನು ಅಂತ ಹೇಳ್ತಾರೆ. ನಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಗಿ, ಹೀಗೆ ನಗ್ತಾ ಸಂತೋಷವಾಗಿರಿ. ಅಲ್ಲ ರೀ ನೋಡ್ರಿ ನನ್ನ ನೋಡಿ ನಗ್ತಾ ಇದ್ದಾಳೆ ಅಂತ ಹೇಳಿದಾಗ, ಇಷ್ಟು ದಿನ ನಿನ್ನ ಮಾತು ಕೇಳಿ ಅಳ್ತಾ ಇದ್ಲಿ, ಇವತ್ತು ನಗ್ತಾ ಇದ್ದಾಳೆ, ನಗಲಿ ಬಿಡೆ, ನಂಗೆ ಸ್ವಲ್ಪ ಆಯಾಸ ಆಗಿದೆ, ನಾನು ರೆಸ್ಟ್ ಮಾಡ್ತೀನಿ, ನೀವು ಆರಾಮಾಗಿ ಹೀಗೆ ಖುಷಿಯಾಗಿರಿ ಅಂತ ಹೇಳಿ ರಂಗನಾಥ್ ಅವ್ರು ಕೂಡ ಹೋಗ್ತಾರೆ. ಈ ಕಡೆ ರೋಹಿಣಿ ಬಂದು ಆಫೀಸಿಗೆ ಬಂದಿರ್ತಾಳೆ. ಅಲ್ಲಿಗೆ ಪೂಜಾ ಫೋನ್ ಮಾಡ್ತಾಳೆ. ಆಗ ಏನೇ ಮಾಡ್ತಾ ಇದೆಯಾ ಅಂತ ಹೇಳಿದಾಗ, ಏನೂ ಮಾಡ್ತಾ ಇಲ್ಲ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಮನೆಯಲ್ಲಿ ಆ ಮೀನ ಸೂರ್ಯ ಫುಲ್ ನಗ್ತಾ ಇದ್ದಾರೆ ಕಣೆ ಅಂತ ಹೇಳಿದಾಗ, ಓಹ್ ಪಾಪ ಏನೋ ಖುಷಿ ಪಡ್ತಾ ಇರಬೇಕು, ಅವ್ರು ಹಾಗೆಲ್ಲ ನಗಬಾರ್ದು ಕಣೆ, ನಾನು ದುಃಖದಲ್ಲಿ ಇರಬೇಕಿದ್ರೆ ಬೇರೆಯವ್ರು ಖುಷಿ ಪಡೋದ ಸಾಧ್ಯನೇ ಇಲ್ಲ, ಹೇಗಾದರೂ ಮಾಡಿ ಆ ವಿಡಿಯೋ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು ಕಣೆ, ಅವ್ರು ನೆಮ್ಮದಿ ಎಲ್ಲ ಕಿತ್ಕೋತೀನಿ. ಮನೆಯವ್ರ ಮೇಲೆ ಹೊಟ್ಟೆ ಹೊರ್ಕೋತಾ ಇದೆಯಲ್ಲೇ, ಆ ದಿನೇಶ್ ದಿನವನ್ನಂತರ ವೇಷ ಹಾಕೊಂಡ್ಬಂದು ನಾನು ಸಾಯಿಸ್ತಾ ಇದ್ದಾನೆ, ಅವರಿಬ್ರು ಖುಷಿಯಾಗಿರ್ಬೇಕಾ? ಮೊದಲು ಆ ವಿಡಿಯೋ ಕಳಿಸ್ಕೊತೀನಿ, ಏನೇ ಮಾಡ್ತೀಯಾ? ಫೋನ್ ಸಿಗಬೇಕಲ್ವಾ? ಸಿಗುತ್ತೆ ಕಣೆ ಸಿಗುತ್ತೆ, ಇವತ್ತು ದೊಡ್ಡ ಮಾಸ್ಟರ್ ಪ್ಲ್ಯಾನೇ ಮಾಡಿದ್ದೀನಿ, ಇವತ್ತು ಅವ್ರು ಕುಡಿಯೋ ಹಾಲಿಗೆ ನಿದ್ದೆ ಮಾತ್ರ ಹಾಕ್ಬಿಟ್ಟು ಆ ಫೋನ್ನ ಎತ್ಕೊಂಡ್ಬಿಡ್ತೀನಿ ಅಂತ ಹೇಳಿದಾಗ, ನರರೂಪದ ರಾಕ್ಷಸಿ ಥರ ಕಾಣಿಸ್ತಾ ಇದೆಯಾ? ಹೌದು ನಾನು ರಾಕ್ಷಸಿನೇ, ನಾನು ಖುಷಿಯಾಗಿರ್ಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಮೀನಾ ಸಂಜೆ ಹಾಲು ಕಾಯಿಸ್ತಾ ಇರ್ತಾಳೆ. ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಗ ಮೀನವ್ರೆ ಅಂತ ಹೇಳಿದಾಗ, ಏನು ಹೇಳಿ, ಏನಾದರೂ ಬೇಕಾಗಿತ್ತಾ ಹಾಲು ಅಂತ ಹೇಳಿದಾಗ, ಬೇಡ ಹೊರಗಡೆ ಮಳೆ ಬರ್ತಾರೆ ಇದೆ, ಬಟ್ಟೆ ಒಣ ಹಾಕಿದ್ರಾ ಅಂತ ಹೇಳಿ ಕೇಳಿದಾಗ, ಇಲ್ಲ ಎತ್ಕೊಂಬಂದಿದ್ದೀನಿ. ಅಲ್ಲ ಅತ್ತೆ ಸೀರೆ ನೋಡೋಂಗಾಯ್ತಲ್ಲ, ಆಮೇಲೆ ನೆಂದೋದ್ರೆ ಬೈತಾರಲ್ವಾ, ಅಯ್ಯೋ ಹೌದಾ ಹಿರಿ ಹೋಗಿ ಎತ್ಕೊಂಬಂದ್ಬಿಡ್ತೀನಿ ಅಂತ ಹೇಳಿ ಹೋಗ್ತಾಳೆ. ಅದೇ ಟೈಮ್ಗೆ ಇವಳು ಅಲ್ಲಿಗೆ ಅದೆಲ್ಲ ಹಾಕ್ಬಿಡ್ತಾಳೆ, ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇರ್ತಾಳೆ. ರೋಹಿಣಿ ನೀವು ಮಾಡಿದ್ದು ಸರಿನಾ ಅಂತ ಹೇಳ್ತಾಳೆ. ನಾನು ಏನು ಮಾಡಿದೆ ಮೀನಾ ಅಂತ ಹೇಳಿದಾಗ, ಅಲ್ಲಿ ಯಾವ ಬಟ್ಟೆನೂ ಇಲ್ಲ. ಓ ಹೌದಾ, ನೋಡೋ ಥರ ಕಾಣಿಸ್ತು ಅಷ್ಟೇ, ಹಾಲೇನಾದರೂ ಉಗ್ತಾ? ಇಲ್ಲ ಚೆನ್ನಾಗಿದೆ ನೋಡ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಸರಿ ಆಯಿತು ನಾನು ಹೋಗಿ ಮಲ್ಕೋತೀನಿ, ನಿದ್ದೆ ಬರ್ತಾ ಇದೆ, ಸರಿ ರೋಹಿಣಿ ಅವರೇ ಹೋಗಿ ಅಂತ ಹೇಳ್ತಾಳೆ. ಈ ಕಡೆ ಸೂರ್ಯ ಕಾಯ್ತಾ ಇರ್ತಾನೆ. ಹಾಲು ತೊಗೊಂಡು ಬರ್ತಾಳೆ. ತಗೊಳ್ಳಿ ಕುಡಿ ಅಂತ ಹೇಳಿದಾಗ, ಅಲ್ಲ ಕಣೆ ದಿನ ಒಂದೊಂದ್ಸತಿ ಹಾಲು ತಂದು ಕೊಡ್ತೀಯಲ್ಲ ಯಾಕೆ ಅಂತ ಹೇಳ್ತಾಳೆ. AC ಗಾಡಿನಲ್ಲಿ ಕೂತ್ಕೊಂಡು ಕಾರ್ ಓಡಿಸ್ತೀರಾ, ಆಮೇಲೆ ನಿಮಗೆ ಶೀತ ಆಗಲ್ವ, ಅದಕ್ಕೆ ಬೆಚ್ಚಗೆ ಹಾಲು ಕುಡಿದು ಮಲ್ಕೊಡಿ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಅಲ್ಲ ಇದನ್ನು ಕುಡಿದ್ರೆ ಏನೇ ಚೆನ್ನಾಗಿರುತ್ತೆ, ಅದೇ ಅದು ಅಂತ ಹೇಳಿದಾಗ, ಒಂದು ಹಾಕೊಂಡ್ಬಿಟ್ಟಿದ್ರೆ ಏದ್ರಲ್ಲಿ ಹಾಕ್ಬೇಕು ಹೇಳಿ, ಸೌಟಲ್ಲಿ ಹಾಕ್ಲಾ, ಲಟ್ಟಣಿಗೆ ಹಾಕ್ಲಾ, ಅಥವಾ ಕೈಯಲ್ಲೇ ಹಾಕ್ಲಾ, ಏನು ಬೇಡಮ್ಮ ಯಾಕಮ್ಮ ಇಷ್ಟೊಂದು ರೈಸ್ ಆಗ್ತಾ ಇದೆಯಾ ಅಂತ ಹೇಳಿದಾಗ, ಮತ್ತೆ ಸರಿ ಸುಮ್ಮನೆ ಏನೇನೋ ಮಾತಾಡ್ತೀರಾ ಮಲ್ಕೊಳ್ರಿ ಅಂತ ಹೇಳಿದಾಗ, ಹಾಲು ಅಲ್ಲಿ ಇಡಬೇಡಿ ಸುಮ್ಮನೆ ಕುಡೀರಿ. ಅಲ್ಲಮ್ಮ ಹಾಲು ಕುಡಿದ್ರೆ ಏನಮ್ಮ ಸಿಗುತ್ತೆ, ಅದು ಕುಡಿಬೇಕು, ಆರೋಗ್ಯ ಎಲ್ಲ ಜಾಸ್ತಿ ಸಿಗುತ್ತೆ. ಇಲ್ಲ ನೆಮ್ಮದಿ ಸಿಗ್ದೇನೆ, ದೇಶಕ್ಕೆ ಉದ್ಧಾರ ಮಾಡ್ದೇನೆ ನಿಮ್ಮ ಲಿವರು ಡ್ಯಾಮೇಜ್ ಎಲ್ಲ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಇವಳು ಕಾಯ್ತಾನೆ ಇರ್ತಾಳೆ ಅವ್ರು ಮಲ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಅವ್ರು ಮಲ್ಕೊಂಡ್ಬಿಡ್ತಾರೆ. ಹಾಡು ಹೇಳ್ಕೊಂಡು ನಿದ್ದೆ ಮಾಡಿಸ್ಕೊಡ್ತಾನೆ. ಇವಳು ಹೋಗಿ ಫೋನ್ ತಗೊಳ್ಳೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಶಾಂತಿ ಬಂದು, ಯಾಕಮ್ಮ ಅಂತ ಹೇಳಿದಾಗ, ಜೀರ್ಣ ಆಗ್ತಿರ್ಲಿಲ್ಲ ಅತ್ತೆ, ಟೀ ಮಾಡ್ಕೊಳ್ಳೋದಕ್ಕೆ ಬಂದೆ, ಟೀ ಪುಡಿ ಸಿಗಲಿಲ್ಲ, ಮೀನವ್ರನ್ನ ಕೇಳೋದಕ್ಕೆ ಬಂದೆ, ನಾನೇ ಮಾಡ್ಕೊಳ್ಳೋಣ ಅಂತಿದ್ದೆ, ಮೂಡ್ ಸರಿ ಇಲ್ಲ, ಹೋಗಿ ಮಲ್ಕೋ ಅಂತ ಹೇಳಿದಾಗ, ಸರಿ ಅತ್ತೆ ನಾನು ಹೋಗಿ ಮಲ್ಕೋತೀನಿ, ನೀವು ಮಲ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಡ್ತಾಳೆ. ಮತ್ತೆ ಬಂದು ಫೋನ್ ತೊಗೊಳೋದಕ್ಕೆ ಬರ್ತಾಳೆ. ಅಷ್ಟರಲ್ಲಿ ಮನೋಜ ಬಂದು ಹಿಡ್ಕೊಂಡ್ಬಿಡ್ತಾನೆ. ಆಗ ಇವಳು ಮತ್ತೆ ಯಾರು ಬಂದರು ಅಂತ ಹೇಳಿ ಭಯ ಪಡ್ಕೊಂಡು ನಿಂತಿರ್ತಾಳೆ. ಮನೋಜ ನಿಂತ್ಕೊಂಡು ಅವಳು ಭುಜ ಹಿಡ್ಕೊಂಡು ನಗ್ತಾ ಇರ್ತಾನೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ.